ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೃಷ್ಣವೇಣಿ. ಇವತ್ತಿನ ರೆಸಿಪಿ ಖಾರ ಪೊಂಗಲ್. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಖಾರ ಪೊಂಗಲ್ಗೆ ಬೇಕಾಗುವಂಥ ಪದಾರ್ಥಗಳು ಯಾವುವು ಅಂತ ನೋಡೋಣ ಬನ್ನಿ. ಈಗ ಇದಕ್ಕೆ ಬೇಕಾಗುವ ಪದಾರ್ಥ: ಹೆಸರುಬೇಳೆ, ಅಕ್ಕಿ, ಒಗ್ಗರಣೆಗೆ ಬೇಕಾಗುವಂತಹ ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ತುರಿದಿರುವ ಕೊಬ್ಬರಿ, ಹಸಿ ಶುಂಠಿ, ಮೆಣಸು, ಜೀರಿಗೆ. ಇವಾಗ ಅಕ್ಕಿ ಮತ್ತು ಹೆಸರುಬೇಳೆನ ತೊಳ್ಕೊಂಡು ಹೆಸರುಬೇಳೆ ಅಕ್ಕಿಯೆಲ್ಲ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೊಂಡು ಒಲೆ ಹಚ್ಚಿ ಅದ್ರ ಮೇಲೆ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಅಳತೆ ಪ್ರಕಾರ ನೀರು ಸೇರಿಸ್ಕೊಂಡಾದ್ಮೇಲೆ ಚಿಟಿಕೆ ಅರಿಶಿನ, ರುಚಿಗೆ ಬೇಕಾಗುವಂಥಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಸೇರಿಸಿ ಒಂದು ಸಾರಿ ಬೆರೆಸಿದಾದ್ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ವಿಸಲ್ಗೆ ಇಟ್ಕೋಬೇಕು. ನಮಗೆ ಇವಾಗ 2 ವಿಷಲ್ ಬಂದರೆ ಸಾಕಾಗುತ್ತೆ, ಬೆಂದಿರುತ್ತೆ. 2 ಅಥವಾ 3 ವಿಷಲ್ ಹಾಕ್ಕೋಬೇಕು. ಅದು ಹಾಕಿದ ತಕ್ಷಣ ಪಕ್ಕದಲ್ಲಿ ನಾವು ಮತ್ತೆ ಒಲೆ ಹಚ್ಕೊಂಡು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಜೀರಿಗೆ, ಮೆಣಸನ್ನು ಸೇರಿಸ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕೆ ಬಿಡಿ. ಫ್ರೈ ಆಗಿದ ತಕ್ಷಣ ಕರಿಬೇವು ಸ್ವಲ್ಪ ಫ್ರೈ ಆಗಕ್ಕೆ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಮತ್ತು ಹಸಿ ಶುಂಠಿನ ಹಾಕಿ ಸಣ್ಣಗೆ ಹಚ್ಕೊಂಡು ಅದನ್ನು ಫ್ರೈ ಮಾಡೋಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಫ್ರೈ ಆಗಿದ ತಕ್ಷಣ ನಮಗೆ ಬೆಂದಿರೋಂತಹ ಅಕ್ಕಿ ಮತ್ತು ಬೇಳೆ ಬೆರೆಸ್ಕೋಬೇಕು. ಬೆರೆಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಬೆಂದಾದಮೇಲೆ ಅದಕ್ಕೆ ನಾವು ಕೊಬ್ಬರಿ ಮತ್ತು ಕೊತ್ತಂಬರಿನ ಗಾರ್ನಿಷ್ಗೆ ಮೇಲೆ ಸೇರಿಸ್ಕೋಬೇಕು. ನೋಡಿ, ನಮಗೆ ರುಚಿಯಾಗಿ ಸವಿಯೋಕ್ಕೆ ಸಿದ್ಧ ಆಗಿರುತ್ತದೆ. ಚಟ್ನಿ ಜೊತೆಗೆ ಖಾರ ಪೊಂಗಲ್ ಬಿಸಿ ಬಿಸಿಯಾಗಿರುತ್ತೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.